ರಾಘವನಿಗೆ ಕಾಣದೆ ಎಲ್ಲಿರುವೆ ಗುಣವಂತೆ ರಾಮ ಹೃದಯ ನಿವಾಸಿನಿಯೇ ಸೀತೆ. ರವಿಯನ್ನು ತೊರೆದು ಬೆಳಕು ಇರುವುದೇ, ಗಗನವ ತಾರೆಯ ತೊರೆದು ಇರುವುದೇ. ರವಿಯನ್ನು ತೊರೆದು ಬೆಳಕು ಇರುವುದೇ, ಗಗನವ ತಾರೆಯ ತೊರೆದು ಇರುವುದೇ. ಗಂಧ ಕುಸುಮದಿ ಮರೆಯಾಗುವುದೇ, ಗಾನದ ಇಂಚರ ಕೋಗಿಲೆ ಕಳೆಯುವುದೇ. ಗಂಧ ಕುಸುಮದಿ ಮರೆಯಾಗುವುದೇ, ಗಾನದ ಇಂಚರ ಕೋಗಿಲೆ ಕಳೆಯುವುದೇ. ಹಸಿರಿಲ್ಲದವನ ನೀರಿರದ ಜೀವನ ರಾಮ ಹೃದಯ ನಿವಾಸಿನಿಯೇ ಸೀತೆ. ನೀನಿರದ ಭಾಗ್ಯ ಭಾಗ್ಯವೇ ಅಲ್ಲ, ನೀನಿರದ ಬಲ ಬಲವೇ ಅಲ್ಲ. ನೀನಿರದ ಭಾಗ್ಯ ಭಾಗ್ಯವೇ ಅಲ್ಲ, ನೀನಿರದ ಬಲ ಬಲವೇ ಅಲ್ಲ. ನೀನಿರದ ಹಗಲು ಹಗಲೇ ಅಲ್ಲ, ನೀನಿರದೆ ಎದುರು ಬರಿದೆಯಲ್ಲ. ನೀನಿರದ ಹಗಲು ಹಗಲೇ ಅಲ್ಲ, ನೀನಿರದೆ ಎದುರು ಬರಿದೆಯಲ್ಲ. ಹಸಿರಿಲ್ಲದವನ ನೀನಿರದ ಜೀವನ ರಾಮ ಹೃದಯ ನಿವಾಸಿನಿ. ರಾಮ ಹೃದಯ ನಿವಾಸಿನಿಯೇ ಸೀತೆ. ರಾಘವನಿಗೆ ಕಾಣದೆ ಎಲ್ಲಿರುವೆ, ರಾಘವನಿಗೆ ಕಾಣದೆ ಎಲ್ಲಿರುವೆ ಗುಣವಂತೆ ರಾಮ ಹೃದಯ ನಿವಾಸಿನಿಯೇ ಸೀತೆ. ಸಹೋದರ, ಈ ಶೋಕ ನಿನಗೆ ತರವಲ್ಲ. ನೀನಂತಹ ವೀರ ಹೀಗೆ ದುಃಖಿಸುವುದು ಉಚಿತವಲ್ಲ. ಅತಿಯಾದ ದುಃಖಕ್ಕೆ ವಶನಾದವನು ಯಾವುದೇ ಕಾರ್ಯ ಮಾಡಲು ಅಸಮರ್ಥನಾಗುವನೆಂದು ನಿನಗೆ ತಿಳಿಯದೆ. ತಿಳಿದಿದೆ ಲಕ್ಷ್ಮಣ, ತಿಳಿದಿದೆ. ಆದರೆ ಸೀತೆಯ ವಿಯೋಗದ ನೆನಪಾದಾಗ ಬೇಡವೆಂದರೂ ದುಃಖ ನನ್ನ ಕಣ್ಣುಗಳನ್ನು ತೋಯಿಸುತ್ತದೆ. ನನಗೆ ಅರ್ಥವಾಗುತ್ತದೆ ಸಹೋದರ. ಸೀತಾರಾಮರ ಪ್ರೇಮ ಎಷ್ಟು ಗಾಢವೆಂದು ನಾನು ಅರಿಯೇನೆ. ಆದರೆ ಶೋಕವನ್ನು ತೊರೆದು ಧೈರ್ಯವನ್ನು ಅವಲಂಬಿಸಿದಾಗ ಮಾತ್ರ ಆ ದುಷ್ಟ ರಾವಣನ್ನು ಸಂಹರಿಸಿ ಅತ್ತಿಗೆಯನ್ನು ಪಡೆಯಲು ಸಾಧ್ಯ. ಸಕಲ ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡುವ ಶಕ್ತಿ ಇರುವ ನಿನಗೆ ಆ ದುಷ್ಟ ರಾವಣ ಎಷ್ಟರವನು? ವರ್ಷಕಾಲ ಮುಗಿಯಲಿ, ಆನಂತರ ಆ ವಾನರರ ನೆರವಿನಿಂದ ಆ ರಾವಣನನ್ನು ಧೂಳಿಪಟ ಮಾಡೋಣ. ಲಕ್ಷ್ಮಣ, ನೀನು ನನ್ನ ಬಂಧುವಾಗಿ, ಮಿತ್ರನಾಗಿ, ನನ್ನ ಸೋದರನಾಗಿ ಸದಾ ನನ್ನ ಹಿತ ಚಿಂತನೆಯನ್ನು ಮಾಡುತ್ತಿರುವೆ. ನಿನ್ನ ಮಾತು ಸರಿ. ನಾನು ನನ್ನ ಶೋಕವನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನಿನ್ನ ಸಲಹೆಯಂತೆ ಈ ಶರತ್ಕಾಲ ಕಳೆಯುವವರೆಗೂ ನಾನು ನಿರೀಕ್ಷೆ ಮಾಡುತ್ತೇನೆ. ಹಾಗೆ ಆಗಲಿ ಸಹೋದರ. ತಾನು ಮಾತು ಕೊಟ್ಟಿರುವಂತೆ ಧರ್ಮಾತ್ಮನಾದ ಸುಗ್ರೀವ ನಡೆದುಕೊಳ್ಳುತ್ತಾನೆ. ಅವನು ಮತ್ತು ಅವನ ವಾನರ ಸೈನ್ಯದ ನೆರವಿನಿಂದ ನಾವು ನಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗುತ್ತೇವೆ ಎಂಬ ಭರವಸೆ ನನಗಿದೆ. ಹೌದು ಲಕ್ಷ್ಮಣ, ಅಲ್ಲಿಯವರೆಗೂ ನಾನು ನನ್ನ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಳುತ್ತೇನೆ. ಮಳೆಗಾಲ ಕಳೆಯಲಿ
ಮನದರಸಿ ದೊರೆಯಲಿ ಮಳೆಗಾಲ ಕಳೆಯಲಿ ಮನದರಸಿ ದೊರೆಯಲಿ ಈ ವಿರಹವು ಕೊನೆಯಾಗಲಿ ಈ ವಿರಹವು ಕೊನೆಯಾಗಲಿ ಮಳೆಗಾಲ ಕಳೆಯಲಿ ಮನದರಸಿ ದೊರೆಯಲಿ ಕ್ಷಣಗಾಲ ಬಿಡದವಳು ಅನುಗಾಲ ಜೊತೆಯವಳು ಕಾಣದೆ ದಿನ ದಿನವೂ ಹೇಗೆ ಇರುವಳು ಕ್ಷಣಗಾಲ ಬಿಡದವಳು ಅನುಗಾಲ ಜೊತೆಯವಳು ಕಾಣದೆ ದಿನ ದಿನವೂ ಹೇಗೆ ಇರುವಳು ಬಾಳಲ್ಲಿ ನೆರಳಾಗಿ ಉಸಿರಲ್ಲಿ ಉಸಿರಾಗಿ ಬಾಳಲ್ಲಿ ನೆರಳಾಗಿ ಉಸಿರಲ್ಲಿ ಉಸಿರಾಗಿ ಜೊತೆ ಜೊತೆಯೇ ಬಂದವಳು ಏಕಾಂಗಿಯಾಗಿಹಳು ಇಂದು ಏಕಾಂಗಿಯಾಗಿಹಳು ಮಳೆಗಾಲ ಕಳೆಯಲಿ ಮನದರಸಿ ದೊರೆಯಲಿ ಕ್ಷಣವೊಂದು ದಿನವಾಯ್ತು ದಿನವೊಂದು ಯುಗವಾಯ್ತು ಮನದರಸಿಯು ಬಳಿಯಿರದೆ ದೂರಾಗಿರಲು ಕ್ಷಣವೊಂದು ದಿನವಾಯ್ತು ದಿನವೊಂದು ಯುಗವಾಯ್ತು ಮನದರಸಿಯು ಬಳಿಯಿರದೆ ದೂರಾಗಿರಲು ಕಳೆಯಲಿ ಈಗಿರುಳು ಮೂಡಲಿ ಹೊಸ ಬೆಳಗು ಕಳೆಯಲಿ ಈಗಿರುಳು ಮೂಡಲಿ ಹೊಸ ಬೆಳಗು ಆಗಲಿ ಸತಿಪತಿಯ ಸಮಾಗಮ ಆಗಲಿ ಸತಿಪತಿಯ ಸಮಾಗಮ ಬೇಗವಾಗಲಿ ಸತಿಪತಿಯ ಸಮಾಗಮ ಮಳೆಗಾಲ ಕಳೆಯಲಿ ಮನದರಸಿ ದೊರೆಯಲಿ ಮಳೆಗಾಲ ಕಳೆಯಲಿ ಮನದರಸಿ ದೊರೆಯಲಿ ಈ ವಿರಹವು ಕೊನೆಯಾಗಲಿ ಈ ವಿರಹವು ಕೊನೆಯಾಗಲಿ ಭಲೆ ಭಲೆ ಎಷ್ಟು ಹಠ ಎಂತ ಸಹಿಷ್ಣುತೆ ಮೆಚ್ಚಬೇಕು ಖಂಡಿತವಾಗಲೂ ಮೆಚ್ಚಬೇಕು ಮೆಚ್ಚಿ ಉಘೇ ಉಘೇ ಎಂದು ಪ್ರಶಂಸೆ ಮಾಡಬೇಕು ಆದರೆ ಆದರೆ ಎಂಥ ವ್ಯರ್ಥ ಪ್ರಯತ್ನ ಸೀತೆ ಇದು ಮೂರ್ಖತನದ ಪರಮಾವಧಿ ಈ ಸುರಿಯುವ ಮಳೆಯಲ್ಲಿ ಅಶೋಕವನದ ಬಯಲಲ್ಲಿ ಗಾಢನೆ ನಡುಗುವ ನಿನ್ನನ್ನು ಕಂಡು ನನಗೆ ಕನಿಕರವೆನಿಸುತ್ತಿದೆ ಸುಖ ಸಂಪತ್ತುಗಳು ನಿನ್ನ ಕಾಲ ಬಳಿಯಲ್ಲಿಯೇ ಕುಳಿತಿದ್ದರು ಈ ಮತಿಹೀನಳಂತೆ ಅರ್ಥಹೀನ ಹಠ ಮಾಡುವ ನಿನ್ನನ್ನು ಕಂಡು ಏನು ಹೇಳಬೇಕೋ ನನಗೆ ತಿಳಿಯುತ್ತಿಲ್ಲ. ದುಷ್ಟ ರಾವಣ, ಒಂದು ಮಾತು ನೆನಪಿಟ್ಟುಕೋ. ನಾನು ಪುರುಷೋತ್ತಮನಾದ ಶ್ರೀರಾಮನ ಧರ್ಮಪತ್ನಿ. ಪತಿವ್ರತೆಯಾದವಳನ್ನು ಪತಿಯಿಂದ ದೂರ ಮಾಡಿ ಅಪಹರಿಸಿದ ನೀಚ. ವಿನಾಶ ಹೊಂದುವುದು ಸತ್ಯ. ಸಾಕು ಸಾಕು, ಅದೇ ಅಸಂಬದ್ಧ ಪ್ರಲಾಪ, ಅರ್ಥಹೀನ ತರ್ಕ ವ್ಯರ್ಥ. ಸುರಸುಂದರಿಯಾದ ನೀನು
ಈ ಅಶೋಕವನದಲ್ಲಿ ಮಳೆಯಲ್ಲಿ ನೆನೆಯುತ್ತಿರುವೆಯಲ್ಲ, ಅರಮನೆಯಲ್ಲಿ ಬೆಚ್ಚಗಿರಲಿ ಎಂದು ನಾನು ಯೋಚಿಸಿದರೆ ನೀನು ನನ್ನ ವಿನಾಶವನ್ನು ಬಡಬಡಿಸುತ್ತಿರುವೆಯಾ? ಈ ಮಳೆ ಗಾಳಿಗಳು ಎಂದಿಗೂ ನನ್ನ ದೃಢ ನಿರ್ಧಾರವನ್ನು ಕದಲಿಸಲಾರವು. ಓಹೋ, ಅಷ್ಟೊಂದು ಧೈರ್ಯವೇ ನಿನಗೆ? ಹೌದು, ಆ ಧೈರ್ಯ ನನ್ನಲ್ಲಿದೆ. ಇಂತಹದೇ ಮಳೆಯಲ್ಲಿ ನೆನೆಯುತ್ತಾ ನನ್ನ ಸ್ವಾಮಿ ನಿನ್ನ ವಿನಾಶದ ಉಪಾಯವನ್ನು ಯೋಚಿಸುತ್ತಿರುತ್ತಾರೆ. ಇದು ಖಂಡಿತ. ನನ್ನ ಸ್ವಾಮಿ ನನಗಾಗಿ ಪರಿತಪಿಸುತ್ತಾ ಕಷ್ಟಪಡುತ್ತಿರಬೇಕಾದರೆ ನಾನು ನಿನ್ನ ಅರಮನೆಗೆ ಬರುತ್ತೇನೆಯೇ? ಅದು ಎಂದಿಗೂ ಸಾಧ್ಯವಿಲ್ಲ. ಏ ರಾವಣನು ನಿನಗಿಂತ ಹಠಮಾರಿ, ತನಗೆ ಬೇಕೆನ್ನುವುದನ್ನು ಪಡೆಯುವವರೆಗೂ ಬಿಡುವುದಿಲ್ಲ. ನಿರ್ದಯ ಪಾಷಾಣ ಹೃದಯದವನಾದ ನಿನ್ನಲ್ಲಿ ಕರುಣೆ ಎಂಬುದು ಲವಲೇಶವೂ ಇಲ್ಲವೆಂಬುದು ನನಗೆ ಗೊತ್ತಿದೆ. ಕಪಟ ವೇಷದಲ್ಲಿ ನನ್ನನ್ನು ಅಪಹರಿಸಿ ತನ್ನ ನಿನ್ನ ಕಪಟ ಮಾತುಗಳಿಗೆ ನಾನು ಮರುಳಾಗುತ್ತೇನೆಂದು ಭ್ರಮಿಸಬೇಡ. ಭ್ರಮೆ ಯಾವುದು, ಸತ್ಯ ಯಾವುದು ಎಂಬುದು ನಿನಗೆ ಇಷ್ಟರಲ್ಲೇ ತಿಳಿಯುತ್ತದೆ. ಎಕ್ಕಚ್ಚಿತ್ ಮಾನವನಾದ ಆ ರಾಮ ಅಪಾರವಾದ ಸಾಗರವನ್ನು ದಾಟಿ ಲಂಕೆಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುವನೆಂದು ಹೇಳಿದೆಯಲ್ಲ, ಅದು ನಿನ್ನ ಭ್ರಮೆ, ಕನಸು. ಬರೀ ಕನಸು. ನೆನೆ, ಚೆನ್ನಾಗಿ ನೆನೆ. ಶೀತದಿಂದ ನೀನು ಜಡ್ಡುಗಟ್ಟಿದರೂ ನಾನು ನಿನಗೆ ಕರುಣೆಯನ್ನು ತೋರುವುದಿಲ್ಲ. ಅಂಜನಾಸುತ ಆಂಜನೇಯ, ನಮೋ ನಮಃ. ಓ ವಾಲಿಕುಮಾರ, ಯುವರಾಜ ಅಂಗದ, ಎಲ್ಲವೂ ಸೌಖ್ಯವೇ? ನಿನ್ನ ಮಾತೆ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸೌಖ್ಯವಷ್ಟೇ? ಸೌಖ್ಯವಾಗಿದ್ದಾರೆ ಮಾರುತಿ. ಯುವರಾಜ, ಇದೇನಿದು? ನಿನ್ನ ಮುಖದಲ್ಲಿ ಯಾವುದೋ ದುಗುಡ ತುಂಬಿರುವಂತಿದೆ. ನಿನ್ನ ಮನಸ್ಸನ್ನು ಕಲಕಿದ ಆ ಚಿಂತೆ ಯಾವುದು ಕುಮಾರ? ಚಿಂತೆ ಇದೆ ಮಾರುತಿ. ನಮ್ಮ ಸುಗ್ರೀವ ಮಹಾರಾಜರು ಭೋಗದಲ್ಲಿ ಮೈಮರೆತು ಕಿಷ್ಕಿಂಧೆಯ ಅರಮನೆಯಲ್ಲೇ ಉಳಿದು ಬಿಟ್ಟಿದ್ದಾರೆ. ರಾಜ್ಯ ಕಾರ್ಯವನ್ನೆಲ್ಲ ಮಂತ್ರಿಗಳಿಗೆ ವಹಿಸಿಬಿಟ್ಟಿದ್ದಾರೆ ಮಾರುತಿ. ಹಲವು ವರ್ಷಗಳ ಕಾಲ ಸುಖ ಭೋಗಗಳಿಂದ ದೂರವಿದ್ದ ಸುಗ್ರೀವ ಈಗ ಅದನ್ನೆಲ್ಲ ಒಮ್ಮೆಯೇ ಪಡೆಯಬೇಕೆಂಬ ಉತ್ಸಾಹದಲ್ಲಿರಬೇಕು. ಅದಕ್ಕೇಕೆ ಚಿಂತೆ? ಎಲ್ಲಕ್ಕೂ ಒಂದು ಮಿತಿ ಇರಬೇಕಲ್ಲವೇ ಮಾರುತಿ? ರಾಜನಾದವನಿಗೆ ತನ್ನ ಕರ್ತವ್ಯಗಳ ಪರಿವೇ ಇರಬೇಕಲ್ಲವೇ? ನಿನ್ನ ಮಾತು ನಿಜ ಅಂಗದ. ಕರ್ತವ್ಯ ವಿಮುಖನಾಗಿ ಭೋಗದಲ್ಲಿ ಮುಳುಗಿದ ರಾಜ ಆಪತ್ತನ್ನು ಆಹ್ವಾನಿಸಿದಂತೆ. ಆ ಭಯ ನನ್ನನ್ನು ಕಾಡುತ್ತಿದೆ ಮಾರುತಿ. ಮಳೆಗಾಲ ಕಳೆದ ಮೇಲೂ ಮಹಾರಾಜರ ಈ ವರ್ತನೆ ಮುಂದುವರಿದರೆ ಮುಂದೇನು ಮಾಡುವುದೆಂದು ತಿಳಿಯದೆ ನಿನ್ನನ್ನು ನೋಡಲು ಬಂದೆ. ಅಂಗದ, ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದೆ. ನಿನ್ನ ಮಾತು ಸತ್ಯ. ಸುಗ್ರೀವನ ಈ ವರ್ತನೆ ಹೀಗೆ ಮುಂದುವರೆದರೆ ಶ್ರೀರಾಮನ ಕಾರ್ಯಕ್ಕೆ ಅಡ್ಡಿಯಾಗುತ್ತದೆ. ಅದರಿಂದ ಮಿತ್ರದ್ರೋಹಕ್ಕೆ, ವಚನ ಭ್ರಷ್ಟತೆಗೆ ಕಾರಣವಾಗುತ್ತದೆ. ಇದು ವಾನರ ಕುಲಕ್ಕೆ ಅಪಮಾನ. ಸಮಯೋಚಿತವಾಗಿ ನನ್ನನ್ನು ನೀನು ಎಚ್ಚರಿಸಿದೆ. ಸುಗ್ರೀವನನ್ನು ಅವನ ಕರ್ತವ್ಯದ ಕಡೆಗೆ ತಿರುಗಿಸುವ ಕಾರ್ಯವನ್ನು ನಾನು ಮಾಡುತ್ತೇನೆ. ಈಗ ಸಮಾಧಾನವಾಯಿತು ಮಾರುತಿ. ರಾಮ ಕಾರ್ಯ ಯಶಸ್ವಿಯಾಗಿ ನಡೆದು ನಮ್ಮ ವಾನರ ಕುಲದ ಗೌರವವನ್ನು ಉಳಿಸಲು ನಾವೆಲ್ಲರೂ ಪ್ರಯತ್ನ ಪಡಲೇಬೇಕು. ನಾನಿನ್ನು ಬರುತ್ತೇನೆ ಮಾರುತಿ. ನಿನಗೆ ಮಂಗಳವಾಗಲಿ.
ಮಳೆಗಾಲ ಮುಗಿದಿದೆ. ಇಂದ್ರ ನೀರು ಸುರಿಸಿ ಭೂಲಯವನ್ನು ವೃತ್ತಿಗೊಳಿಸಿದ್ದಾನೆ. ಸಸ್ಯಗಳಿಗೆ ಜೀವ ಚೈತನ್ಯವನ್ನು ನೀಡಿದ್ದಾನೆ. ಹೌದು ಸಹೋದರ, ಎಲ್ಲ ಕಡೆ ಪ್ರಕೃತಿ ಮನೋಹರವಾಗಿದೆ, ನೆಲವೆಲ್ಲ ತಂಪಾಗಿದೆ. ಅಲ್ಲಿ ನೋಡು ಲಕ್ಷ್ಮಣ, ಪರ್ವತದ ತುದಿಯಲ್ಲಿನ ಮೋಡಗಳು ಮಳೆ ಸುರಿಸಿ ಆಯಾಸಗೊಂಡಂತೆ ಕಾಣುತ್ತಿವೆ. ಹೌದು ಸಹೋದರ, ಸ್ವಚ್ಛವಾದ ನೀಲಿ ಆಕಾಶ ಕಾಣತೊಡಗಿದೆ. ಈಗ ಗುಡುಗು ಮಿಂಚುಗಳ ಆರ್ಭಟದ ಭಯವಿಲ್ಲದೆ ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳು ಸ್ವಚ್ಛಂದವಾಗಿ ವಿಹರಿಸಲು ಆರಂಭಿಸಿವೆ. ಮಂದ ಮಾರುತ ಬೀಸುತ್ತಿದೆ. ಈ ಶರದ್ ಋತು ಪ್ರಕಾಶಮಾನವಾಗಿದೆ. ಆದರೆ ಸಹೋದರ, ಏನಾಯಿತು? ಏಕೆ ಮೌನವಾದೆ? ಲಕ್ಷ್ಮಣ, ಮಳೆಗಾಲ ಮುಗಿಯುವವರೆಗೂ ನಾವು ಇಲ್ಲಿಯೇ ನೆಲೆಸಬೇಕಾಯಿತು. ಆದರೆ ಸೀತೆ ಇಲ್ಲದ ವರ್ಷ ಋತುವಿನ ಈ 4 ಮಾಸಗಳು ನನಗೆ 4 ಯುಗಗಳಂತೆ ಕಷ್ಟದಾಯಕವಾದವು. ರಾಜಪುತ್ರಿಯಾದ ಅವಳು, ಸುಕೋಮಲೆಯಾದ ನನ್ನ ಸೀತೆ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ನನ್ನನ್ನು ಅನುಸರಿಸಿ ಬಂದಳು. ಅರಣ್ಯವಾಸದ ಕಷ್ಟಗಳನ್ನೆಲ್ಲ ಸುಖವೆಂದೇ ಅನುಭವಿಸಿದಳು. ಈಗ ಅವಳಿಲ್ಲದೆ ನನ್ನ ಬದುಕು ನಿರರ್ಥಕವೆನಿಸುತ್ತಿದೆ ಲಕ್ಷ್ಮಣ. ಸಹೋದರ, ಸಮಾಧಾನ ತಂದುಕೋ. ಪುರೋಹಿತರು ನೀಡಿದ ಸಲಹೆಯಿಂದ ಮರುತ ರಾವಣನೊಂದಿಗೆ ಯುದ್ಧ ಮಾಡಲಿಲ್ಲವೇ ಹೊರತು ಹೆದರಿಕೊಂಡಲ್ಲ. ಅಂದರೆ ಮರುತ ರಾಜನ ಯಾಗ ಸಾಂಗವಾಗಿ ನೆರವೇರಿತಲ್ಲವೇ? ಹೌದು ಸೀತೆ, ಅಷ್ಟು ಮಾತ್ರವಲ್ಲ, ದೇವತೆಗಳು ತಾಳಿದ್ದ ಪ್ರಾಣಿ ಪಕ್ಷಿಗಳ ರೂಪಗಳಿಗೆ ವಿಶೇಷ ವರವನ್ನೂ ನೀಡಿದರು. ಹೌದೇ? ಏನು ವರವನ್ನು ನೀಡಿದರು ತ್ರಿಜಟೆ? ದೇವೇಂದ್ರ ತನ್ನಲ್ಲಿರುವ 1000 ಕಣ್ಣುಗಳು ನವಿಲಿನ ರೆಕ್ಕೆಗಳಲ್ಲಿ ಕಾಣಿಸಿಕೊಳ್ಳಲಿ ಎಂದು ವರ ನೀಡಿದ. ಮಳೆ ಮೋಡಗಳು ಆವರಿಸಿದಾಗ ಅದು ಉಲ್ಲಾಸದಿಂದ ನರ್ತನೆ ಮಾಡಲಿ ಎಂದು ಹೇಳಿದ. ಓ, ಅದಕ್ಕೆ ನವಿಲು ಮಳೆ ಬೀಳುವ ಮುನ್ನ ಗರಿಬಿಚ್ಚಿ ನರ್ತಿಸುವುದು. ರೋಗ ರುಜಿನಗಳು ಬಾಧಿಸದಂತೆ ಮನುಷ್ಯರು ಅಥವಾ ಪ್ರಾಣಿಗಳಿಂದ ಸಾವು ಬರುವವರೆಗೂ ಜೀವಂತವಾಗಿರುವಂತೆ ಕಾಗೆಗಳಿಗೆ ಯಮಧರ್ಮ ವರ ನೀಡಿದ. ಅದಕ್ಕೆ ಕಾಕಾಸುರ ನನ್ನನ್ನು ಪೀಡಿಸಿ ನನ್ನ ಸ್ವಾಮಿಗೆ ಶರಣಾದದ್ದು. ಸ್ವಾಮಿ, ದುಷ್ಟರನ್ನು ಶಿಕ್ಷಿಸುವವನೆಂದು ನಿಮ್ಮನ್ನು ಕೀರ್ತಿಸುವಂತೆ ಶರಣಾಗತ ವತ್ಸಲನೆಂದು ನಿಮ್ಮನ್ನು ಕೀರ್ತಿಸಬೇಕು. ನಿನ್ನ ಭಾವನೆ ನನಗೆ ಅರ್ಥವಾಯಿತು ದೇವಿ. ಎಲೈ ಕಾಕಾಸುರ, ನೀನು ನಮ್ಮಿಬ್ಬರ ಕ್ಷಮೆಗಳ ಅರ್ಹನಾಗಿರುವೆ. ಆದರೆ ಈ ರಾಮಬಾಣ ಎಂದೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ನಿನ್ನ ಶರೀರದ ಒಂದು ಅಂಗವನ್ನು ಅದಕ್ಕೆ ಗುರಿ ಮಾಡಲೇಬೇಕು. ನೀನು ಬಯಸಿದ ಅಂಗವನ್ನು ಇದಕ್ಕೆ ಗುರಿ ಮಾಡಿ ನಿನ್ನ ಪ್ರಾಣವನ್ನು ಉಳಿಸಿಕೊ. ನಾನು ಇಷ್ಟು ಮಾತ್ರ ಮಾಡಲು ಸಾಧ್ಯ. ರಾಮಚಂದ್ರ, ನನ್ನ 2 ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ನಿನ್ನ ಬಾಣಕ್ಕೆ ಗುರಿ ಮಾಡುತ್ತೇನೆ. ನಿನ್ನ ಅನುಗ್ರಹದಿಂದ ಒಂದು ಕಣ್ಣಿಂದಲೇ ಜೀವಿಸುತ್ತೇನೆ. ತಥಾಸ್ತು. ಅಷ್ಟು ಮಾತ್ರವಲ್ಲ, ಮಾನವರು ಕಾಗೆಗಳಿಗೆ ಭೋಜನ ಮಾಡಿಸಿದರೆ ಅವರ ಪಿತೃಗಳು ಹಸಿವಿನ ಬಾಧೆಯಿಂದ ಮುಕ್ತರಾಗುವಂತೆ ಆಶೀರ್ವದಿಸಿದ. ವರುಣ ತನ್ನ ಶರೀರಭೂತವಾದ ನೀರಿನಲ್ಲಿ ನೆಲೆಸಿರುವಾಗ ಪ್ರಕಾಶಿಸುವಂತೆ ಸುಂದರವಾಗಿ ಕಾಣುವಂತೆ ವರುಣ ಹಂಸ ಪಕ್ಷಿಗೆ ವರ ನೀಡಿದ. ಹೌದು, ಹಂಸಗಳು ನೀರಿನಲ್ಲಿರುವಾಗ ಬಿಳಿ ಬಣ್ಣದಿಂದ ಕಂಗೊಳಿಸುತ್ತವೆ. ಹೌದು ಸೀತೆ, ಮೊದಲು ಹಂಸಗಳು ಹಸಿರು ಮತ್ತು ನೀಲಿ ಬಣ್ಣದಿಂದ ಕೂಡಿದ್ದವು. ಕಪ್ಪು ಬಣ್ಣದ ಓತಿಕೇತಕ್ಕೆ ಕುಬೇರ ಸುವರ್ಣ ಬಣ್ಣವನ್ನು ಅನುಗ್ರಹಿಸಿದ. ಅದಕ್ಕೆ ಓತಿಕೇತ ವರ್ಣಮಯವಾಗಿ ಕಾಣುವುದು. ಈ ರಾಕ್ಷಸಿಯರು ನಿನ್ನನ್ನು ಹೆದರಿಸುವುದಕ್ಕೆ ನಿತ್ಯ ಒಂದೊಂದು ಕಥೆಯನ್ನು ಹೇಳುತ್ತಾರೆ. ನನ್ನ ಹೆದರಿಕೆಯನ್ನು ಹೋಗಲಾಡಿಸಲು ನೀನಿರುವೆಯಲ್ಲ, ನನಗೆ ಅಷ್ಟೇ ಸಾಕು. ಈ ಮಳೆಗಾಲದೊಂದಿಗೆ ನಿನ್ನ ಶೋಕದ ಕಾಲವು ಮುಗಿಯಿತೆಂದು ತಿಳಿ. ಮಳೆಗಾಲ ಮುಗಿದ ನಂತರ ಅತ್ತಿಗೆ ಅನ್ವೇಷಣೆಯ ಕಾರ್ಯವನ್ನು ಆರಂಭಿಸುತ್ತೇನೆ ಎಂದು ಸುಗ್ರೀವ ಮಾತು ಕೊಟ್ಟಿದ್ದಾನಲ್ಲವೇ? ಮಾತು ಕೊಟ್ಟ ಸುಗ್ರೀವ ಅದನ್ನು ಮರ್ತಿದ್ದಾನೆ ಎಂದು ಅನಿಸುತ್ತಿದೆ ನನಗೆ.
ಮಳೆಗಾಲ ಮುಗಿದು ಕೆಲವು ದಿನಗಳು ಕಳೆದರೂ ಅವನ ಸುಳಿವೇ ಇಲ್ಲವಲ್ಲ. ಸಿಂಹಾಸನವನ್ನು ಪಡೆದು ಅರಮನೆಯ ಸುಖ ಭೋಗಗಳಲ್ಲಿ ಮುಳುಗಿ ನಮ್ಮನ್ನು ಮರೆತಿದ್ದಾನೆ. ಪತ್ನಿಯಿಂದ ದೂರನಾದ, ರಾಜ್ಯ ಭ್ರಷ್ಟನಾದ, ದುಃಖಿತನಾದ ನನ್ನ ಮೇಲೆ ಅವನಿಗೆ ತಿರಸ್ಕಾರವೇ ಇರಬಹುದು. ಅಥವಾ ಅನಾಥನಾದ ನಾನು ಏನು ಮಾಡಬಲ್ಲನೆಂಬ ಉದಾಸೀನವೋ ಇರಬಹುದು. ಉಪಕಾರದ ಸ್ಮರಣೆ ಇಲ್ಲದ ಆ ಸುಗ್ರೀವನ ಮೇಲೆ ನನ್ನ ಮನಸ್ಸು ಕುದಿಯುತ್ತಿದೆ ಲಕ್ಷ್ಮಣ. ಸಹೋದರ, ಹಾಗೇನಾದರೂ ಆಗಿದ್ದರೆ ಅವನನ್ನು ಸುಮ್ಮನೆ ಬಿಡಬಾರದು. ತನ್ನ ಕಾರ್ಯ ಸಾಧನೆಯಾದ ಮೇಲೆ ತಾನು ಮಾಡಿದ ಪ್ರತಿಜ್ಞೆ, ನಮಗೆ ನೀಡಿದ ಭಾಷೆಯನ್ನು ಮರೆತು ನಮಗೆ ಮಹಾ ಅಪಮಾನವನ್ನು ಮಾಡಿದ್ದಾನೆ ಲಕ್ಷ್ಮಣ. ಆ ಸುಗ್ರೀವ ಸ್ನೇಹಕ್ಕೆ ಅರ್ಹನಲ್ಲ. ಸಹೋದರ, ನಾನು ಕಿಷ್ಕಿಂದೆಗೆ ಹೋಗುತ್ತೇನೆ. ಮಿತ್ರ ದ್ರೋಹಿಯಾದ ಸುಗ್ರೀವನಿಗೆ ಅವನ ಕರ್ತವ್ಯವನ್ನು ಎಚ್ಚರಿಸುತ್ತೇನೆ. ಉದ್ದಟತನದಿಂದ ವರ್ತಿಸಿದರೆ ಅಲ್ಲೇ ಅವನ ಜನರ ಎದುರಲ್ಲೇ ಅವನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಹೌದು ಲಕ್ಷ್ಮಣ, ನೀನು ಹೊರಡಲು ಸಿದ್ಧನಾಗು. ಆದರೆ ನೀನು ಹೋಗುವ ಮೊದಲು ಆ ಸುಗ್ರೀವನಿಗೆ ಹೇಳಬೇಕಾದ ಮಾತುಗಳನ್ನು ನಾನು ನಿನಗೆ ತಿಳಿಸುತ್ತೇನೆ. ಹಾಗೆ ಆಗಲಿ ಸಹೋದರ. ಸೀತೆ, ಆ ಮರುತನ ಮಾತನ್ನು ಕೇಳಿದ ಮೇಲೂ ನಿನಗೆ ನಿನ್ನ ರಾಮನಿಂದ ನಮ್ಮ ಪ್ರಭುಗಳನ್ನು ಸೋಲಿಸಲು ಆಗುವುದಿಲ್ಲ ಎಂದು ಅರ್ಥವಾಗುತ್ತಿಲ್ಲವೇ? ಅರ್ಥವಾಗಿರುತ್ತದೆ. ಇನ್ನು ಮುಂದೆ ಆ ರಾಮನ ನೆನಪಿನಲ್ಲಿ ಕೊರಗುವುದನ್ನು ಬಿಟ್ಟು ನಮ್ಮ ಪ್ರಭುಗಳಿಗೆ ಒಲಿಯುತ್ತಾಳೆ. ಹಾಗಾದರೆ ನಾವು ಇವಳನ್ನು ಮಹಾರಾಣಿಯಂತೆ ಸಿಂಗರಿಸೋಣವೇ? ಹೌದು ಸೀತೆ, ನಾವು ನಿನ್ನನ್ನು ಸುಂದರವಾಗಿ ಅಲಂಕಾರ ಮಾಡಿ ಅರಮನೆಗೆ ಕರೆದುಕೊಂಡು ಹೋಗುತ್ತೇವೆ. ಆ ಲಂಕೆಯ ಮಹಲಿನಲ್ಲಿ ನೀನು ಮಹಾರಾಣಿಯಾಗಿ ಮೆರೆಯಬಹುದು. ಸಾಕು, ನಿಮ್ಮ ಅಸಂಬದ್ಧ ಪ್ರಲಾಪವನ್ನು ಸಾಕು ಮಾಡಿ. ಆ ಮರುತನ ವಿಷಯವೆಲ್ಲ ನನಗೆ ತಿಳಿದಿದೆ. ಯಜ್ಞ ದೀಕ್ಷಿತನಾದ ಮರುತ ತನ್ನ ಪುರೋಹಿತನ ಸಲಹೆಯಂತೆ ಯುದ್ಧಕ್ಕೆ ಮುಂದಾಗದೆ ತಟಸ್ಥನಾದ ಅಷ್ಟೇ. ಇಲ್ಲವಾದರೆ ಅಂದೇ ಅವನು ನಿಮ್ಮ ಪ್ರಭುವನ್ನು ಪರಾಜಯಗೊಳಿಸುತ್ತಿದ್ದ. ಹಾಗಾಗಿದ್ದರೆ ನಿಮ್ಮ ದುಷ್ಟ ಪ್ರಭು ನನ್ನನ್ನು ಅಪಹರಿಸಿ ತರುವ ಪ್ರಸಂಗವೇ ಬರುತ್ತಿರಲಿಲ್ಲ. ಅಂದರೆ ಮರುತ ಯಜ್ಞದ ಕಾರಣವಾಗಿ ಯುದ್ಧ ಮಾಡಲಿಲ್ಲವೇ? ಹೌದು. ಹಾಗಾದರೆ ಇವಳಿಗೆ ನಮ್ಮ ಪ್ರಭುವಿನಿಂದ ಹತನಾದ ಅನರಣ್ಯನ ಕಥೆಯನ್ನು ಹೇಳೋಣ. ಆಗಲಾದರೂ ನಮ್ಮ ಪ್ರಭುವಿನ ಪರಾಕ್ರಮವೇನೆಂಬುದು ಇವಳಿಗೆ ಅರ್ಥವಾಗುತ್ತದೆ. ಆ ಅನರಣ್ಯ ಯಾರೆಂದುಕೊಂಡಿದ್ದೀಯಾ? ನಿನ್ನ ಪತಿಯ ವಂಶದವನು, ಅಯೋಧ್ಯೆಯಲ್ಲಿ ಆಳುತ್ತಿದ್ದವನು. ಅವನು ತನ್ನನ್ನು ತಾನು ಇಂದ್ರನಿಗಿಂತ ಮಹಾಪರಾಕ್ರಮಿ ಎಂದು ತಿಳಿದುಕೊಂಡಿದ್ದ. ಆದರೆ ಅಲ್ಲಿಗೆ ನಮ್ಮ ಪ್ರಭು ರಾವಣೇಶ್ವರರು ಹೋದಾಗ ಏನಾಯಿತೆಂದು ಗೊತ್ತೇ? ಯಾರು? ಏನು ಬೇಕು? ನಾನು ದಶಕಂಠ ರಾವಣ, ಕೆಲವೋ ಅನರಣ್ಯ, ಇಕ್ಷ್ವಾಕು ಕುಲೋದ್ಭವ, ಅಯೋಧ್ಯಾಧಿಪತಿ. ಏ ರಾವಣ, ನಿನ್ನೊಡನೆ ಯುದ್ಧ ಮಾಡಲು ಬಯಸುತ್ತಾನೆ. ನನ್ನೊಡನೆ ಯುದ್ಧ ಮಾಡು, ಅಥವಾ ಪರಾಜಿತನಾದೆನೆಂದು ಒಪ್ಪಿಕೋ. ಯುದ್ಧಕ್ಕೆ ಬಂದಿರುವೆಯೋ ಎಲೆ ರಾಕ್ಷಸಾಧಿಪತಿ? ನಾನು ನಿನ್ನೊಡನೆ ದ್ವಂದ್ವ ಯುದ್ಧ ಮಾಡುತ್ತೇನೆ. ಅದಕ್ಕೆ ಮೊದಲು ನೀನು ನನ್ನ ಸಮಸ್ತ ಸೈನಿಕರೊಡನೆ ಯುದ್ಧ ಮಾಡು. ಅದನಂತರ ನಿನ್ನ ಯುದ್ಧ. ನಾನು ನಿನ್ನನ್ನು, ನಿನ್ನ ಸಮಸ್ತ ಸೈನ್ಯವನ್ನು ಒಟ್ಟಿಗೆ ನಿಗ್ರಹಿಸಬಲ್ಲೆ. ಇರಲಿ, ಮೊದಲು ನಿನ್ನ ಸಮಸ್ತ ಸೈನ್ಯವನ್ನು ನಿಷ್ಕ್ರಿಯಗೊಳಿಸುತ್ತೇನೆ. ನಂತರ ನಿನ್ನನ್ನು ದ್ವಂದ್ವ ಯುದ್ಧದಲ್ಲಿ ಸಂಹರಿಸುತ್ತೇನೆ. ಹಾಗೆ ಆಗಲಿ. ಹೀಗೆ ನಮ್ಮ ಪ್ರಭುಗಳು ನಿನ್ನ ಪತಿಯ ವಂಶದ ಆ ದೊರೆಯ ಅಪಾರ ಸೈನ್ಯವನ್ನು ಯುದ್ಧದಲ್ಲಿ ಸೋಲಿಸಿದರು.
ಆನೆ, ಕುದುರೆ, ರಥ, ಕಾಲಾಳುಗಳಿಂದ ಕೂಡಿದ ಅಪಾರ ಸೈನ್ಯವನ್ನೇ ಎದುರಿಸಿದರು. ವೀರಾದಿ ವೀರರಾದ 100 ಸೇನಾಧಿಕಾರಿಗಳಿದ್ದರೂ ಅವರಾರು ಏನೂ ಮಾಡಲಾಗಲಿಲ್ಲ. ನಮ್ಮ ವೀರ ಪ್ರಭು ರಾವಣೇಶ್ವರರು ಕ್ಷಣಾರ್ಧದಲ್ಲಿ ಎಲ್ಲರನ್ನು ಧ್ವಂಸ ಮಾಡಿದರು. ಆ ದೊರೆ ಅನರಜ್ಞನ ಮುಂದೆ ಬಂದು ನಿಂತರು. ಎಲವೋ ಯೋಧ್ಯಾಧಿಪತಿ ಅನರಣ್ಯ, ನಿನ್ನ ಚದುರಂಗ ಬಲವನ್ನು ನಾನು ನಾಶಪಡಿಸಿದ್ದಾಯ್ತು. ಈಗ ನೀನು ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು. ಏ ಮದಾಂಧ ರಾವಣ, ಈ ಶರಗಳಿಂದ ನಿನ್ನನ್ನು ಚೂರು ಚೂರು ಮಾಡುತ್ತೇನೆ. ನೋಡಿದೆಯಾ ನೋಡಿದೆಯಾ ಹೇಗೆ ನಮ್ಮ ಪ್ರಭುಗಳು ನಿನ್ನ ಅಯೋಧ್ಯೆಯ ರಾಜನನ್ನು ಕೊಂದು ಹಾಕಿದರು. ಈ ರಾಕ್ಷಸಿಯರು ಹೇಳುತ್ತಿರುವುದು ನಿಜವೇ?
ನನ್ನ ಸ್ವಾಮಿಯ ಕುಲದವನಾದ ಆ ಅನರಣ್ಯ ನಿಜವಾಗಲೂ ರಾವಣನಿಂದ ಹತನಾದನೇ, ಅಥವಾ ಇದು ಈ ರಾಕ್ಷಸಿಯರ ಮಾತಿನ ಮರುಳಾಟವೇ? ಇದರ ಸತ್ಯಾಸತ್ಯತೆಯನ್ನು ತ್ರಿಜಟೆಯಿಂದ ಕೇಳಿ ತಿಳಿಯಬೇಕು. ಸಹೋದರ, ನಾನು ಧನುರ್ಧಾರಿಯಾಗಿ ಸುಗ್ರೀವನನ್ನು ಕಾಣಲು ಕಿಷ್ಕಿಂಧೆಗೆ ಹೊರಡಲು ಸಿದ್ಧನಾಗಿದ್ದೇನೆ. ಅವನಿಗೆ ಹೇಳಬೇಕಾದ ಮಾತುಗಳನ್ನು ತಿಳಿಸು. ಹೇಳುತ್ತೇನೆ ಸೋದರ. ನೀನು ಈಗಲೇ ಕಿಷ್ಕಿಂಧೆಗೆ ಹೋಗಿ ಸುಖದ ಭೋಗದಲ್ಲಿ ಪ್ರಮತ್ತನಾಗಿರುವ ಸುಗ್ರೀವನಿಗೆ ನನ್ನ ಕೋಪ, ಅಸಮಾಧಾನದ ವಿಷಯವನ್ನು ತಿಳಿಸು. ಖಂಡಿತ ಹೇಳುತ್ತೇನೆ ಸಹೋದರ. ನಮ್ಮಿಬ್ಬರ ಪರಾಕ್ರಮದ ವಿಷಯವನ್ನು ತಿಳಿದಿದ್ದರೂ ಆ ಸುಗ್ರೀವ ನಮ್ಮನ್ನು ಕಡೆಗಣಿಸಿದ್ದಾನೆ. ತನ್ನ ಕರ್ತವ್ಯವನ್ನು ಮರೆತಿದ್ದಾನೆ. ಮಿತ್ರತ್ವದ ಮಹತ್ವವನ್ನು ಅರಿಯದ ಮೂಢನಾಗಿದ್ದಾನೆ. ಸುಖದ ಅಮಲಿನಲ್ಲಿ ಧರ್ಮಗಳ ಪರಿವೇ ಇಲ್ಲದವನಾಗಿದ್ದಾನೆ. ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದ ಸ್ನೇಹಕ್ಕೆ ದ್ರೋಹವೆಸಗಿ ಕೊಟ್ಟ ಮಾತನ್ನು ಮರೆತಿದ್ದಾನೆ ಸಹೋದರ. ಸೀತಾ ಅನ್ವೇಷಣೆಯ ಕಾರ್ಯದಲ್ಲಿ ಉತ್ಸುಕನಾಗದ ಅವನಲ್ಲಿ ನನಗೆ ಉಂಟಾಗಿರುವ ಕೋಪ, ಅಸಮಾಧಾನ ವಿಷಯವನ್ನು ಅವನಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಡು. ಆಗಲಿ ಸಹೋದರ, ಖಂಡಿತ ಮನವರಿಕೆ ಮಾಡಿಕೊಡುತ್ತೇನೆ. ವಾಲಿ ಹೋದ ದಾರಿಯಲ್ಲೇ ಅವನು ಹೋಗುತ್ತಾನೆ ಎಂದು ಹೇಳು. ವಾಲಿ ಆದರೆ ಒಬ್ಬನೇ ಹತನಾದ. ಆದರೆ ಸುಗ್ರೀವ ವಚನ ಭ್ರಷ್ಟನಾದರೆ ಅವನನ್ನು ಅವನ ಬಂಧುಗಳ ಸಹಿತ ವಿನಾಶ ಮಾಡುತ್ತೇನೆ ಎಂದು ಹೇಳು. ಪಾಪ, ಸಾತ್ವಿಕರ ಕೋಪ ಪ್ರಳಯಾಗ್ನಿಯಂತೆ ಭೀಕರವೆಂದು ಆ ವಾನರನಿಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ಹೌದು ಲಕ್ಷ್ಮಣ, ಇನ್ನೂ ವಿಳಂಬ ಮಾಡದೆ ಆ ವಾನರ ರಾಜ ಸೀತಾ ಅನ್ವೇಷಣೆಯ ಕಾರ್ಯವನ್ನು ಆರಂಭಿಸುವಂತೆ ಮಾಡಲು ಉಚಿತವಾದ ಎಲ್ಲ ಮಾತುಗಳನ್ನು ಹೇಳು ಲಕ್ಷ್ಮಣ. ಆಗಲಿ ಸಹೋದರ, ನಾನಿನ್ನು ಬರುತ್ತೇನೆ. ಏಕೆ ನಿಂತೆ ಲಕ್ಷ್ಮಣ? ಏನು ಯೋಚನೆ? ಕೃತಜ್ಞತೆಯ ಲವಲೇಶವೂ ಇಲ್ಲದ ಆ ಸುಗ್ರೀವನೊಂದಿಗೆ ಮಾತಾಡುವುದೇನಿದೆ? ಅವನನ್ನು ಕೇಳಿಕೊಳ್ಳುವುದೇನಿದೆ? ತಮ್ಮ ಕಾರ್ಯ ಸಾಧನೆಗಾಗಿ ಸುಳ್ಳು ಭರವಸೆಯನ್ನು ನೀಡುವ ವಂಚಕರ ಸಾಲಿಗೆ ಆ ಸುಗ್ರೀವನು ಸೇರುವನೆಂದು ಕಾಣುತ್ತದೆ. ನಮ್ಮನ್ನು ಕಡೆಗಣಿಸಿ ಅಪಮಾನ ಮಾಡಿದ ಸುಗ್ರೀವನನ್ನು ನಾನು ಈಗಲೇ ಸಂಹರಿಸುತ್ತೇನೆ. ತಾಳ್ಮೆ ಲಕ್ಷ್ಮಣ, ತಾಳ್ಮೆ. ಗುಣಹೀನನಾದ ಅವನಿಗೆ ನಾವು ಉಪಕಾರ ಮಾಡಬಾರದಾಗಿತ್ತು ಸಹೋದರ. ನಾನು ಈಗಲೇ ಹೋಗಿ ಸುಗ್ರೀವನನ್ನು ಕೊಂದು ಅಂಗದನಿಗೆ ಪಟ್ಟ ಕಟ್ಟುತ್ತೇನೆ. ವಾಲಿ ಪುತ್ರನಾದ ಅವನೇ ಅತ್ತಿಗೆ ಅನ್ವೇಷಣೆಯ ಕಾರ್ಯದಲ್ಲಿ ನಮಗೆ ನೆರವಾಗಲಿ. ಸೋದರ, ನಿನ್ನಂತಹ ವಿವೇಕಿ ಹೀಗೆ ಪಾಪ ಕಾರ್ಯದ ಯೋಚನೆ ಮಾಡಬಾರದು. ಕೋಪ, ಆವೇಶಗಳನ್ನು ಗೆಲ್ಲಬಲ್ಲವನೇ ನಿಜವಾದ ವೀರ. ಸಹೋದರ, ನನ್ನ ಕೋಪ ಸಕಾರಣವಾಗಿದೆ. ಇರಬಹುದು ಸೋದರ, ಆದರೆ ನಾವು ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು ಅಲ್ಲವೇ? ನಾವು ಸ್ನೇಹಪೂರ್ವಕವಾಗಿ ಆ ಸುಗ್ರೀವನನ್ನು ಎಚ್ಚರಿಸಬೇಕು. ಒಂದು ವೇಳೆ ಅವನು ಅದನ್ನು ಮೀರಿ ಉದ್ಧಟತನದಿಂದ ವರ್ತಿಸಿದರೆ ನಿನ್ನ ಕೋಪ, ಆವೇಶ, ಶೌರ್ಯ ಪ್ರದರ್ಶನ ಎಲ್ಲವನ್ನೂ ಪ್ರಯೋಗಿಸಬಹುದು. ಆಗಲಿ ಸಹೋದರ, ನನ್ನ ಕೋಪವನ್ನು ವರ್ಜಿಸಿ ಸುಗ್ರೀವನೊಂದಿಗೆ ಸ್ನೇಹದಿಂದಲೇ ವರ್ತಿಸುತ್ತೇನೆ. ಸೌಜನ್ಯವನ್ನು ಮೀರದೆ ಅವನಿಗೆ ಹೇಳಬೇಕಾದ ಮಾತುಗಳನ್ನು ಹೇಳುತ್ತೇನೆ. ತ್ರಿಜಟೆ, ನಾನು ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಏಕೆ ಸೀತೆ, ಈ ರಾಕ್ಷಸಿಯರು ನಿನ್ನನ್ನು ಭಯಪಡಿಸಿದರೆ? ಹೌದು ತ್ರಿಜಟೆ, ನನ್ನ ಸ್ವಾಮಿಯ ಪವಿತ್ರವಾದ ಇಕ್ಷ್ವಾಕು ವಂಶದ ಅನರಣ್ಯ ರಾಜನನ್ನು ಆ ದುಷ್ಟ ರಾವಣ ಸಂಹಾರ ಮಾಡಿದ ಕಥೆಯನ್ನು ಹೇಳಿದರು. ಆ ಕಥೆಯನ್ನು ಕೇಳಿ ನನಗೆ ನಿಜವಾಗಲೂ ಭಯವಾಯಿತು. ಅನರಣ್ಯನಿಂದ ರಾವಣ ಶಾಪ ಪಡೆದ ವಿಷಯವನ್ನು ಇವರು ನಿನಗೆ ಹೇಳಲಿಲ್ಲವೇ? ಏನು, ಅನರಣ್ಯ ರಾವಣನಿಗೆ ಶಾಪ ಕೊಟ್ಟನೆ? ಹೌದು ಸೀತೆ, ರಾವಣ ಅಯೋಧ್ಯೆಯ ರಾಜ ಅನರಣ್ಯನ ಬಳಿ ಹೋಗಿ ಅವನ ಸೈನ್ಯವನ್ನೆಲ್ಲ ನಾಶ ಮಾಡಿ ದ್ವಂದ್ವ ಯುದ್ಧದಲ್ಲಿ ಅವನಿಗೆ ಮಾರಣಾಂತಿಕ ಪ್ರಹಾರ ನೀಡಿದ್ದು ನಿಜ. ಆ ಸಂದರ್ಭದಲ್ಲಿ ಏನಾಯಿತು ಎಂದು ನನ್ನ ತಂದೆ ವಿಭೀಷಣ ಪ್ರಭುಗಳು ಹೇಳಿದ್ದರು. ಆಗ ಏನಾಯಿತು ತ್ರಿಜಟೆ? ರಾವಣನ ಪ್ರಹಾರದಿಂದ ಅನರಣ್ಯ ಪ್ರಭುಗಳು ಕೆಳಗೆ ಬಿದ್ದಿದ್ದರು. ಆಗ ರಾಜೇಂದ್ರ, ನನ್ನೊಡನೆ ಯುದ್ಧ ಮಾಡಿದ ನಿನ್ನ ಗತಿ ಏನಾಯಿತು? ಪಾಪ, ತ್ರಿಭುವನಗಳಲ್ಲೂ ನನ್ನೊಡನೆ ದ್ವಂದ್ವ ಯುದ್ಧ ಮಾಡಿ ಗೆದ್ದವರು ಯಾರೂ ಇಲ್ಲ. ಶರಣಾಗತನಾಗಿದ್ದರೆ ನಿನಗೆ ಇಂಥ ಅವಸ್ಥೆ ಉಂಟಾಗುತ್ತಿರಲಿಲ್ಲ. ಕೆಲವೋ ರಾಕ್ಷಸ ರಾಜ, ಸಾಕು ನಿಲ್ಲಿಸು ನಿನ್ನ ಆತ್ಮ ಪ್ರಶಂಸೆಯನ್ನು. ಕಾಲವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ.
ನಾನು ಪರಾಜಿತನಾಗಿದ್ದು ಕಾಲದಿಂದ, ನಿನ್ನಿಂದಲ್ಲ. ನನ್ನ ಮರಣಕ್ಕೆ ಕಾರಣ ಕಾಲ, ನೀನಲ್ಲ. ನೀನು ನೆಪ ಮಾತ್ರ ಅಷ್ಟೇ. ನಾನು ವೀರನಂತೆ ಧೈರ್ಯದಿಂದ ಹೋರಾಡಿ ವೀರನಂತೆ ಸಾಯುತ್ತಿದ್ದೇನೆ. ನಿನ್ನ ಕೀಳು ಮಾತುಗಳಿಂದ ಪ್ರಖ್ಯಾತವಾದ ನನ್ನ ಇಕ್ಷ್ವಾಕು ಕುಲವನ್ನು ಅಪಮಾನಿಸಿರುವೆ. ಆದ್ದರಿಂದ ನಾನು ನಿನಗೆ ಶಾಪ ಕೊಡುತ್ತೇನೆ. ಶಾಪ? ನೀನು ನನಗೆ ಶಾಪ ಕೊಡುತ್ತಿರುವೆಯ? ಸಾಯುತ್ತಿರುವ ನೀನು ಕೊಡುವ ಶಾಪ? ಏ ರಾವಣನನ್ನು ಮಾಡಿದ್ದರೆ, ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿದ್ದರೆ ನನ್ನ ಮಾತುಗಳು ಸತ್ಯವಾಗಿ ಪರಿಣಮಿಸಲಿ. ಇಕ್ಷ್ವಾಕು ವಂಶದಲ್ಲಿ ರಾಮನೆಂಬುವನು ದಶರಥನ ಪುತ್ರನಾಗಿ ಜನಿಸುತ್ತಾನೆ. ಅವನು ನಿನಗೆ ವಧೆ ಮಾಡಲಿ. ಸತ್ಯ ಸಂಗತಿ ಇದೆ ಏನು? ಹೌದು ಸೀತೆ, ನಿನ್ನ ಪತಿಯ ಕುಲದ ರಾಜನಿಂದಲೇ ರಾವಣ ಶಾಪ ಪಡೆದಿದ್ದಾನೆ. ಅವನ ಮಾತಿನಂತೆ ದಶರಥನ ಪುತ್ರನಾಗಿ ರಾಮ ಜನಿಸಿದ್ದಾನೆ. ಆ ನಿನ್ನ ಪತಿ ರಾಮಚಂದ್ರನೇ ರಾವಣನ ವಧೆ ಮಾಡುವುದು ಸತ್ಯವಾಗಬೇಕಲ್ಲವೇ? ತ್ರಿಜಟೆ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಆತಂಕವೆಲ್ಲ ನಿವಾರಣೆಯಾಯಿತು. ಹಲವು ಶಾಪಗಳ ಯಮಪಾಶದಿಂದ ಬಂಧಿತನಾಗಿರುವ ಆ ರಾವಣನನ್ನು ನನ್ನ ಸ್ವಾಮಿ ಖಂಡಿತ ಸಂಹಾರ ಮಾಡುತ್ತಾರೆ. ನನ್ನ ಬಿಡುಗಡೆ ಖಂಡಿತ. ಹೌದು ಸೀತೆ, ಆ ನಂಬಿಕೆಯಿಂದ ನೀನು ಸಮಾಧಾನದಿಂದಿರು. ಯಾವುದಕ್ಕೂ ಚಿಂತೆ ಪಡಬೇಡ. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಅಲ್ಲಿ ನೋಡಿ, ರಾವಣನ ಸಹೋದರ ಲಕ್ಷ್ಮಣ ಇತ್ತ ಕಡೆ ಧಾವಿಸುತ್ತಿದ್ದಾನೆ. ನಮ್ಮ ಪ್ರಭು ಸುಗ್ರೀವರನ್ನು ಕಾಣಲು ಬರುತ್ತಿರಬಹುದೋ ಏನೋ. ಅವನ ಮುಖಭಾವನೆಯನ್ನು ನೋಡಿದರೆ ಅವನು ಕೋಪಗೊಂಡಂತಿದೆ. ಲಕ್ಷ್ಮಣನು ಕೋಪಗೊಂಡರೆ ಇನ್ನೇನು ಅನಾಹುತವೋ. ಲಕ್ಷ್ಮಣನ ಕೋಪಕ್ಕೆ ಕಾರಣವೇನೆಂದು ತಿಳಿದು ಪರಿಹರಿಸದಿದ್ದರೆ ಕಿಷ್ಕಿಂದೆಗೆ ಕೇಡು ಸಂಭವಿಸಬಹುದು. ಹೌದು ಹೌದು, ನಾವೀಗಲೇ ಸುಗ್ರೀವನ ಬಳಿ ಹೋಗಿ ಲಕ್ಷ್ಮಣನೊಂದಿಗೆ ಮಾತನಾಡಲು ಹೇಳಬೇಕು. ಆದರೆ ಅದು ಹೇಗೆ ಸಾಧ್ಯ? ಮದ್ಯಮಾನಿನಿಯರಲ್ಲಿ ಮೈಮರೆತಿರುವ ನಮ್ಮ ಪ್ರಭು ಸುಗ್ರೀವರನ್ನು ಎಚ್ಚರಿಸುವುದು ಅಸಾಧ್ಯ. ಕೆರಳಿ ನಮ್ಮ ಮೇಲೆ ಗದೆ ಎತ್ತಿದರೆ ಕಷ್ಟ. ಹಾಗಾದರೆ ಅಂಗದ ಯುವರಾಜನನ್ನು ಹೊರಗೆ ಕರೆದು ವಿಷಯ ತಿಳಿಸೋಣ. ಲಕ್ಷ್ಮಣ ಬರುವಷ್ಟರಲ್ಲಿ ಆ ಕೆಲಸ ಮಾಡಬೇಕು. ರಾಮನ ಸಹೋದರ ಲಕ್ಷ್ಮಣನಿಗೆ ವಂದನೆಗಳು. ಸುಗ್ರೀವ ಮಹಾರಾಜರ ಪರವಾಗಿ ಈ ಅಂಗದ ನಿನಗೆ ಸ್ವಾಗತವನ್ನು ಬಯಸುತ್ತಿದ್ದಾನೆ. ಸ್ವಾಗತ, ಸುಸ್ವಾಗತ. ಯುವರಾಜ ಅಂಗದ, ನಾನಿಲ್ಲಿ ನಿನ್ನ ಸ್ವಾಗತ ಸತ್ಕಾರಗಳಿಗಾಗಿ ಬಂದಿಲ್ಲ. ಈಗ ನಾನು ಹೇಳುವ ವಿಚಾರವನ್ನು ಸುಗ್ರೀವನಿಗೆ ತಿಳಿಸಿ ನೀನು ಹಿಂದಿರುಗಿ ಬಾ. ಎಲೈ ವಾನರನೇ, ಶತ್ರು ಮರ್ದನನಾದ ಶ್ರೀರಾಮನ ಸಹೋದರ ಇಲ್ಲಿಗೆ ಬಂದು ಕಿಷ್ಕಿಂಧೆಯ ಹೆಬ್ಬಾಗಿಲಿನಲ್ಲಿ ನಿಂತಿದ್ದಾನೆ. ತನ್ನ ಸಹೋದರನ ಶೋಕದಿಂದ ಕ್ರೋಧಿತನಾದ ಲಕ್ಷ್ಮಣನೊಂದಿಗೆ ಮಾತಾಡಬೇಕೆಂದಿದ್ದರೆ ಯಾವ ಉಚಿತವಾದ ಕಾರ್ಯವನ್ನು ಮಾಡಬೇಕೋ ಅದನ್ನು ಶೀಘ್ರವಾಗಿ ಮಾಡು ಎಂದು ಹೇಳಿ ನೀನು ಕೂಡಲೇ ಹಿಂದಿರುಗಿ ಬರಬೇಕು ಅಂಗದ. ಆಗಲಿ ಲಕ್ಷ್ಮಣ, ಈ ನಿನ್ನ ಸಂದೇಶವನ್ನು ಈ ಕೂಡಲೇ ನನ್ನ ವಾನರ ಸಚಿವರ ಮೂಲಕ ಮಹಾರಾಜರಿಗೆ ತಿಳಿಸುತ್ತೇನೆ. ಎಲೈ ವಾನರ ಸಚಿವರೇ, ನಮ್ಮ ಪರಮಾಪ್ತ ಅತಿಥಿಯಾದ ಲಕ್ಷ್ಮಣನು ಬಂದಿದ್ದಾನೆ. ಈ ವಿಷಯವನ್ನು ಕೂಡಲೇ ನಮ್ಮ ಮಹಾರಾಜರಿಗೆ ತಿಳಿಸಿ. ಅಪ್ಪಣೆ ಪ್ರಭು.
ಸಮಯವಲ್ಲದ ಸಮಯದಲ್ಲಿ ಬಂದ ನಮ್ಮನ್ನು ಕ್ಷಮಿಸಿರಿ. ಅನ್ಯ ಮಾರ್ಗವಿಲ್ಲ, ಬರಲೇಬೇಕಾಯಿತು. ಏಕೆಂದರೆ ಮುಂದೆ ಕಿಷ್ಕಿಂದೆಗೆ ಅನಾಹುತ ಸಂಭವಿಸಬಾರದೆಂದು ಬಂದಿದ್ದೇವೆ. ಸಚಿವರೇ, ಕಿಷ್ಕಿಂದೆಗೆ ಆಪತ್ತೆ ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಆತಂಕಕ್ಕೆ ಕಾರಣವೇನು ಹೇಳಿ. ಮಹಾಪ್ರಭು, ಶ್ರೀರಾಮನ ಸಹೋದರನಾದ ಲಕ್ಷ್ಮಣನು ಬಂದು ಕಿಷ್ಕಿಂದೆಯ ಮಹಾದ್ವಾರದಲ್ಲಿ ನಿಂತಿದ್ದಾನೆ. ಧನುರ್ಧಾರಿಯಾದ ಲಕ್ಷ್ಮಣನ ಮುಖದಲ್ಲಿ ಕೋಪ ಪ್ರಜ್ವಲಿಸುತ್ತಿದೆ. ಅದಕ್ಕೆ ಈ ಆತಂಕ. ಲಕ್ಷ್ಮಣನು ಬಂದನೆಂದರೆ ಆತಂಕವೇಕೆ ಪಡಬೇಕು? ಪ್ರಿಯ ಲಕ್ಷ್ಮಣನಿಂದ ಅನಾಹುತ ಸಂಭವಿಸಲಿದೆಯೆಂದು ಏಕೆ ಭಯಪಡುತ್ತೀರಿ? ಮಹಾಪ್ರಭು, ರಾಮ ಲಕ್ಷ್ಮಣರು ಸತ್ಯಸಂತರು, ಮಹಾಮಹಿಮರು, ಪರಾಕ್ರಮಶಾಲಿಗಳು, ನಮಗೆ ಪರಮ ಮಿತ್ರರು. ನಿಮಗೆ ರಾಜ್ಯವನ್ನು ದೊರಕಿಸಿಕೊಟ್ಟವರು ಎಂಬುದು ನಮಗೆ ಗೊತ್ತು ಪ್ರಭು. ಆದರೆ ಎಂದು ಏಕೆ ನಿಲ್ಲಿಸಿದೆ? ಅದೇನೆಂದು ನೇರವಾಗಿ ಹೇಳು. ಮಹಾಪ್ರಭು, ಕೋಪಾವೇಶದಿಂದ ನಿಂತಿರುವ ಲಕ್ಷ್ಮಣನನ್ನು ಕಂಡು ನಮ್ಮ ವಾನರರ ಜಂಬಾಬಲವೇ ಉಡುಗಿ ಹೋಗಿದೆ. ಏನು? ಲಕ್ಷ್ಮಣನು ಕೋಪಾವೇಶದಿಂದ ಬಂದಿದ್ದಾನೆಯೇ? ಹೌದು ಮಹಾರಾಜ. ಯುವರಾಜ ಅಂಗದನು ಅವನ ದರ್ಶನ ಮಾತ್ರದಿಂದಲೇ ಭಯಗೊಂಡು ಮಾತು ಮರೆತು ಮೌನನಾಗಿದ್ದಾನೆ. ನೀವು ಈ ಕೂಡಲೇ ಹೋಗಿ ಲಕ್ಷ್ಮಣನನ್ನು ಕಂಡು ಸಮಯೋಚಿತವಾಗಿ ಮಾತನಾಡಿ ಅವನ ಕೋಪವನ್ನು ಶಾಂತಗೊಳಿಸುವುದು ಒಳ್ಳೆಯದು. ವಿಳಂಬ ಮಾಡದೆ ಈ ಕಾರ್ಯವನ್ನು ಮಾಡುವುದು ಶ್ರೇಯಸ್ಕರ. ಪ್ರಿಯ ಸಚಿವರೇ, ನಾನು ಕೆಟ್ಟ ಮಾತುಗಳನ್ನು ಆಡಿದವನಲ್ಲ, ಕೆಟ್ಟ ಕಾರ್ಯವನ್ನು ಮಾಡಿದವನಲ್ಲ. ಹೀಗಿರುವಲ್ಲಿ ರಾಮ ಸೋದರನಾದ ಲಕ್ಷ್ಮಣನು ಕುಪಿತಗೊಳ್ಳಲು ಕಾರಣವೇನು? ಕಾರಣವಿಲ್ಲದೆ ಅವನು ಏಕೆ ಕೋಪಿಸಿಕೊಳ್ಳುತ್ತಾನೆ ಪ್ರಭು? ಬಹುಶಃ ನನ್ನ ಏಳಿಗೆಯನ್ನು ಸಹಿಸದ, ನನಗೆ ಕೇಡು ಮಾಡಬೇಕೆಂಬ ಗುರಿಯುಳ್ಳ ನನ್ನ ಶತ್ರುಗಳು ಲಕ್ಷ್ಮಣನ ಬಳಿ ನನ್ನ ವಿರುದ್ಧ ಕೆಟ್ಟ ಮಾತುಗಳನ್ನಾಡಿರಬೇಕು. ಕಾರಣವಿದೆಯೋ ಇಲ್ಲವೋ, ಆದರೆ ಲಕ್ಷ್ಮಣನ ಮುಖದಲ್ಲಿ ಕೋಪವಿರುವುದು ಸತ್ಯ. ಮಿತ್ರರೇ, ನನಗೆ ರಾಮನಿಂದಾಗಲಿ ಲಕ್ಷ್ಮಣನಿಂದಾಗಲಿ ಯಾವ ಭಯವೂ ಇಲ್ಲ. ಆದರೆ ಕಾರಣವಿಲ್ಲದೆ ಲಕ್ಷ್ಮಣನು ಏಕೆ ಕೋಪಗೊಂಡಿದ್ದಾನೆಂದು ನನಗೆ ಅರ್ಥವಾಗುತ್ತಿಲ್ಲ. ಮಹಾಪ್ರಭು, ಲಕ್ಷ್ಮಣನ ಕೋಪಕ್ಕೆ ಖಂಡಿತವಾಗಿಯೂ ಕಾರಣವಿರುತ್ತದೆ. ಕಾರಣ ಏನೇ ಇರಬಹುದು, ಲಕ್ಷ್ಮಣನ ಕೋಪವನ್ನು ಶಮನಗೊಳಿಸುವುದು ನನ್ನ ಕರ್ತವ್ಯ. ಏಕೆಂದರೆ ಯಾರೊಂದಿಗಾದರೂ ಸ್ನೇಹ ಮಾಡಿಕೊಳ್ಳುವುದು ಬಹಳ ಸುಲಭ, ಆ ಸ್ನೇಹವನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟ. ಮನಸ್ಸು ಚಂಚಲಗೊಂಡರೆ ಅಲ್ಪ ಕಾರಣಕ್ಕೆ ಸ್ನೇಹವು ಮುರಿದು ಬೀಳಬಹುದು. ಬಹುಶಃ ಸೀತಾನ್ವೇಷಣೆಯ ಕಾರ್ಯ ಆರಂಭವಾಗದಿರುವುದೇ ಲಕ್ಷ್ಮಣನ ಕೋಪಕ್ಕೆ ಕಾರಣವಾಗಿರಬಹುದು. ಇರಬಹುದು. ಶ್ರೀರಾಮನಿಂದ ಪಡೆದ ಉಪಕಾರಕ್ಕೆ ನಾನ್ಯಾವ ಪ್ರತ್ಯುಪಕಾರವನ್ನು ಮಾಡಿಲ್ಲ. ಇದರಿಂದ ಲಕ್ಷ್ಮಣನ ಎದುರಿಗೆ ನಿಲ್ಲಲು ನನಗೆ ಸಂಕೋಚದ ಜೊತೆಗೆ ಭಯವೂ ಕಾಡುತ್ತಿದೆ. ಮಹಾಪ್ರಭು, ಶ್ರೀರಾಮ ತಮಗೆ ಅಂತಿಂತ ಉಪಕಾರ ಮಾಡಿಲ್ಲ. ವೀರರಾದ ಅವರು ಮಹಾಪರಾಕ್ರಮಶಾಲಿಯಾದ ವಾಲಿಯನ್ನು ಕೊಂದು ತಮಗೆ ತಮ್ಮ ರಾಜ್ಯವನ್ನು, ಭೋಗ ಭಾಗ್ಯಗಳನ್ನು ದಯಪಾಲಿಸಿದ್ದಾನೆ. ಮಹಾಪ್ರಭು, ಈಗ ನೀವು ಲಕ್ಷ್ಮಣನನ್ನು ಕಂಡು ನಯ ವಿನಯದಿಂದ ಮಾತನಾಡಿ ಅವನ ಕೋಪವನ್ನು ಶಾಂತಗೊಳಿಸುವುದನ್ನು ಬಿಟ್ಟರೆ ಬೇರೆ ದಾರಿಯಿಲ್ಲ ಪ್ರಭು. ಪ್ರಿಯ ಸಚಿವರೇ, ನಿಮ್ಮ ಸಮಯೋಚಿತವಾದ ಮಾತುಗಳಿಂದ ನಾನು ಎಚ್ಚರಗೊಂಡಿದ್ದೇನೆ. ನಾನು ಈಗಲೇ ಹೋಗಿ ಲಕ್ಷ್ಮಣನ ಕೋಪವನ್ನು ಶಮನಗೊಳಿಸುತ್ತೇನೆ. ನೀವು ಮತ್ತು ಅಂಗದ ಲಕ್ಷ್ಮಣನ ಬಳಿಗೆ ನಡೆಯಿರಿ. ಹಾಗೇ ಆಗಲಿ ಪ್ರಭು. ಏಕೆ ಮಹಾರಾಜ, ಯಾವುದೋ ಚಿಂತೆಯನ್ನು ಹೊತ್ತು ಬಂದಿರುವಂತಿದೆ? ಹೌದು, ಲಕ್ಷ್ಮಣನು ಕೋಪಗೊಂಡು ನನ್ನನ್ನು ಕಾಣಲು ಬಂದು ದ್ವಾರದಲ್ಲಿ ನಿಂತಿರುವನಂತೆ. ಲಕ್ಷ್ಮಣನ ಕೋಪವು ರಾಮನ ಕೋಪವೇ ಆಗಿರಬೇಕೆಂದು ನನಗೆ ಸಂದೇಹವಾಗುತ್ತಿದೆ.
ಕೋಪಾವೇಶದಿಂದ ರಾಮಚಂದ್ರನು ಬಿಲ್ಲು ಹಿಡಿದು ನಿಂತನೆಂದರೆ ದೇವಾಸುರ ಗಂಧರ್ವರಾದಾಗಿ ಸಕಲರನ್ನು ನಿಗ್ರಹಿಸಬಲ್ಲನೆಂದು ನನಗೆ ಗೊತ್ತಿದೆ. ರಾಮನ ಕೋಪವೇ ಲಕ್ಷ್ಮಣನ ಕೋಪವಾಗಿದ್ದರೆ ಯೋಚಿಸಲೇಬೇಕು. ಏಕೆಂದರೆ ಲಕ್ಷ್ಮಣ ರಾಮನ ಎರಳಿನಂತಿರುವವನು. ಈ ಸಂದರ್ಭದಲ್ಲಿ ರಾಮನ ಕೋಪವನ್ನು ಕೆರಳಿಸುವುದು ಸರ್ವತಾ ಯುಕ್ತವಲ್ಲ. ಅದು ನಿಜವೇ ಆಗಿದ್ದರೆ ನೀನು ಈ ಕೂಡಲೇ ರಾಮನಿಗೆ ಶರಣಾಗಿ ನೀನು ಅವನಿಗೆ ಕೊಟ್ಟಿರುವ ವಚನದಂತೆ ನಡೆದುಕೊಳ್ಳುವುದು ಸೂಕ್ತ. ಹೌದು, ನಾನು ಅದನ್ನೇ ಯೋಚಿಸುತ್ತಿದ್ದೇನೆ. ನನ್ನ ಸಚಿವರು ಕೂಡ ಅದೇ ಸಲಹೆಯನ್ನು ನೀಡಿದರು. ವಾನರೇಂದ್ರ, ಮೊದಲ ಹಾಗೆ ಮಾಡು. ದೇವೇಂದ್ರನಂತೆ ತೇಜಸ್ವಿಯಾದ ಶ್ರೀರಾಮ ಮತ್ತು ತನ್ನ ಸಹೋದರ ಲಕ್ಷ್ಮಣನ ಸಾಮರ್ಥ್ಯವೇನೆಂದು ನಿನಗೇ ತಿಳಿದೇ ಇದೆ.